ನೆಕ್ಸ್ಟ್ ಡಿಫ್ರೆಂಟ್ ಬ್ಲಾಗ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ನಮ್ಮ ಓಡೋ ಗಾಡಿನ ಓಡಿಸಿ ಗೈಸ್. ಇಷ್ಟ ದಿನ ಆಯ್ತಣ್ಣ? ಒಂದ್ ತಿಂಗಳಾಯ್ತು. ಒಂದ್ ತಿಂಗಳಾಯ್ತು. ಸಂಗೀತ್ ಸ್ಟಾರ್ಟ್ ಆಗಕ್ಕೂ ಮುಂಚೆಯಿಂದ ಓಡ್ಸಿಲ್ಲ. 23ಗೆ ಸಂಗೀತ್ ಇತ್ತು ಗೈಸ್, ಅಕ್ಟೋಬರ್ 23. ಆ ಅಕ್ಟೋಬರ್ 23 ನಮ್ಮ ಗುಂಡಾ ಚಂಪು ಇಲ್ದಿರ ಕಾರಣ, ಮನೇಲಿ ಯಾರು ಇಲ್ದಿರ ಕಾರಣ, ನನ್ನ ಪೋಲೋ ಚಾರ್ಜರ್ದು ಏನೋ ವೈರ್ ಇದೆಯಲ್ಲ, ನಮ್ಮ ಮುತ್ತಣ್ಣ ಅವರು ನಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ, ಓಲೋ ಚಾರ್ಜರ್ ವೈರ್ ಇದೆಯಲ್ಲ, ಅದನ್ನ ಇಲಿ ಕಡ್ದು ಹಾಕಿ ಈ ತರ ಆಗಿದೆ. ಸೊ ಇವಾಗ ಯಾವ್ದೋ ಬೇರೆದು ತಗೊಬಂದಿದ್ದಾರೆ ಮುತ್ತಣ್ಣ ಚಾರ್ಜ್ ಹಾಕಕ್ಕೆ. ಇವಾಗ ಹೊಸಾದು ತಗೋಬೇಕು ಗೈಸ್. ಹೊಸಾದ್ ತಗೊಳಕ್ಕೆ 16,000 ಒಂದ್ ಹೊಸ ಚಾರ್ಜರ್ ವೈರ್ ತಗೊಳಕ್ಕೆ. ಹೊಟ್ಟೆ ಉರಿತೈತೆ. ನಮ್ ಗುಂಡ ಚಂಪು ಇಲ್ದಿರೋ ಕಾರಣ ಹಿಂಗಾಗಿರೋದು. ಇವ್ರು ಇಲ್ದೆ 16,000 ರೂಪಾಯಿ ನೀವೇ ಕೊಡ್ಬೇಕು ಇವಾಗ. ಕೊಡ್ರಿ ಇಬ್ರುವೆ ಸೇರ್ಕೊಂಡು. ಅಣ್ಣ ಈಚೆ ಹೋಗೋಣ ಅಂತ ಹೇಳಿದಾನೆ. ಸಂಜೆ ನೋಡೋಣ ಏನಾಗುತ್ತೆ, ಹೋಗ್ತೀವೋ ಇಲ್ವೋ ಅಂತ 50-50 ಇದೆ. ಸೊ ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ಬೇಕು, ಹಾಗಾಗಿ ರೆಡಿ ಆಗ್ಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. UV ಎಕ್ಸ್ಪೋಜರ್ ಇಲ್ಲ ಅಂತಂದ್ರೆ ಆಕ್ಸಿಡೇಟಿವ್ ಅಲ್ಲಿರೋದೇ 2-3. ಹೌದಾ? 2 ನಿಂಗೆ. ಹೌದಾ? ಸರಿ, ಇಲ್ಲ 3 ನಿಂಗೆ. ವಾವ್ ಗೈಸ್, ಒಂದೇ ಅದು. ನೀನು ಕಾಫಿ ಕುಡಿತಾ ಇಲ್ಲಿ ಬಿಸ್ಕೆಟ್ ಏನಾದ್ರು ಇಟ್ಕೊಂಡು ತಿಂದ್ರಿ ಅಂತ. ವಾರ ಬಂದು ಮುಚ್ಚಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ, ಇದು ಒಂದು ಗಿಫ್ಟ್ ನನ್ಗ. ಇದು ನನ್ಗೇನೆ. ಮೊನ್ನೆ ಸೌತೆಕಾಯಿ ಹೊರೆಯೋದಿಲ್ಲ ಅಂತಿದ್ಲು, ಅದಕ್ಕೆ ತಗೊಂಡೆ. ಇದು ನನ್ಗೆ. ಇನ್ನಿದೆ ದುಡ್ಡು ಕಾಣಿಸುತ್ತೆ, ತೋರಿಸ್ಬೇಡ. ಎಕ್ಸಿಬಿಷನ್ ಅಲ್ಲಿ ಜಾಸ್ತಿ ಇಟ್ಟಿರ್ತಾರ. ಮೇಲಲ್ಲಿ ಬೇಕಾದ್ರೆ ಏನಾದ್ರು ಇತ್ತಲ್ವ ನನ್ನ ಹತ್ರ ಐತೆ. ನನ್ಗ ಓಕೆ, ಇಷ್ಟೇನ ಶಾಪಿಂಗ್ ಮಾಡ್ಕೊಂಡಿದ್ದೀವಿ. ಒಂದ್ಸಲ ಲಾಸ್ಟ್ ಯಾವಾಗ ಒಂದ್ಸಲ ಚಾಲೆಂಜ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅದು. ನಾನು ಅಡ್ಗೆದೇನು ಏನೇನೋ ಕಪ್ಪಗಳಿರ್ತವೆ ಮಾಡ್ಬೇಕಾದ್ರೆ ಎಕ್ಸಿಬಿಷನ್ ಏನೋ ಇದೆ, ನನ್ನ ಕರ್ಕೋಗಿಲ್ಲ, ಬಿಟ್ಟು ನಾನು ನೋಡಿ ಚೆನ್ನಾಗಿದೆ ಅಂತಿದ್ರು. ನಿಕ್ಕಿ ಚೆನ್ನಾಗಿತ್ತಾ? ಲಾಸ್ಟ್ ಇಯರ್ 2 years ಇಂದ ಈ ವರ್ಷ ಚೆನ್ನಾಗಿದೆ ಅಂತ ಹೋಗೋಣ ಅಂತಿದ್ರು. ಏನಾರ ಚಾಲೆಂಜ್ ಮಾಡ್ಬೇಕು ಮತ್ತೆ ನಾನು ವಿಷಯ ಅಂದ್ರೆ ಹೇಳಿ ಗೈಸ್, ಮಾಡ್ತೀವಿ. ಬನ್ನಿ ರೀ. ನಾನು ಅಡ್ಗೆ ಐಟಮ್ಸ್ ತಗೊಳ್ಳೋಣ ಅನ್ಕೊಂಡೆ, ಬೇಡ ಮದುವೆ ಬಂದಾಗ ಅವಳೆಲ್ಲ ಏನೇನ್ ಬೇಕಿತ್ಕೊತಾಳೆ ಅಂತ ಇವಾಗ ನಾನು ಮಧು ಸೇರ್ಕೊಂಡು ಅಜ್ಜಿಗೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದೀವಿ. ವಿನೋದ್ ಗರ್ಲ್ ಫ್ರೆಂಡ್ ಮಾತಾಡ್ತಿರೋ ತರ. ವಿನೋದು ಮಡಿಕೇರಿಲಿದ್ದಾನೆ ಅಂತ ಅಜ್ಜಿ ಅನ್ಕೊಂಡಿದ್ದಾರೆ. ಯಾಕೆ ನಿಮ್ಮ ಮೊಮ್ಮಕ್ಳು ಯಾರು ತಂದ್ಕೊಡಲ್ವಾ? ಅವತ್ತು ಫೋನ್ ಎತ್ತಿದ್ದೆ, ನೀವು ಎತ್ಬಿಟ್ಟು ಮಾತಾಡಿದ್ರಿ ಅಲ್ವಾ? ಅವನೇ ನನ್ನ ಮೊಮ್ಮಕ್ಕಳು ಅಂತ ಕೇಳ್ಕೆ. ಹೌದಾ? ಯಾವ ಟ್ಯಾಬ್ಲೆಟ್ ಬೇಕಿತ್ತು ಹೇಳಿ? ಹೌದಾ? ಅದೇ ಹೇಳ್ತಾ ಇರ್ತಾರೆ ಅಜ್ಜಿ ತುಂಬಾ ಒಳ್ಳೆಯವರು, ಪಾಪ ಅಜ್ಜಿ ಸ್ವಲ್ಪ ಹುಷಾರಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾವ್ದು ಬೇಕಿತ್ತು ಹೇಳಿ ಟ್ಯಾಬ್ಲೆಟ್? ಹೌದಾ? ಮಡಿಕೇರಿಯಿಂದ ಇವಾಗ ಕಳಿಸ್ಕೊಡೋದು. ಎಲ್ಲಿ ಏನಕ್ಕೆ? ಇಲ್ಲಪ್ಪ, ಏನಕ್ಕೆ? ನೀವು ನಮ್ಮ ಅಜ್ಜಿ ತರನೇ ಅಲ್ವಾ? ಇದು ನಿಮ್ಮ ಹೆಸರು ಬೂಸಮ್ಮ? ಹಲೋ, ಹೌದಾ? ಇವ್ರು ಏನೋ ಹಂಗಂತಿದ್ರ ಅಜ್ಜಿನ. ಕೊಡ್ತೇನೆ. ಅಜ್ಜಿ ಹೆಸರು ಬೂಸ್ ಮುದೆ. ಕೊಟ್ಟೆ ಇಲ್ಲಿ ಬಂದ್ರು. ಆಯ್ತು. ಹಲೋ, ಹೇಳಿ.
ಏನು ಮಡಿಕೇರಿ ಕೊಟ್ಟಾಗಿದ್ಯೆ? ಅಜ್ಜಿ ಹಂಗೆ ಬಂದೆ ಬೆಳಿಗ್ಗೆ. ಮಾತ್ರೆ ಕೊಟ್ಟೆ? ಮಾತ್ರೆ ತಗೋಬರ್ತೀನಿ ಅಜ್ಜಿ, ಬರ್ತೀನಿ ಮಧ್ಯಾಹ್ನ. ಹಂಗೆ ನಾವು ಮಧ್ಯಾಹ್ನನೇ ಕಳ್ಸಲ್ಲ ಅಜ್ಜಿ, ಮಧ್ಯಾಹ್ನ ಕಳ್ಸಲ್ಲ ಬೇಡ ಮಡಿಕೋ. ಅಜ್ಜಿ. 1 ತಿಂಗಳು ಬಿಟ್ಟು ಕಳಿಸ್ತೀನಿ. 1 ತಿಂಗಳಿಲ್ದೆ 6 ತಿಂಗಳು ಮಡಿಕೋ. ಏನಜ್ಜೆ ಬೂಸಿ ಬೂಸು, ಏನ್ ನಿಂದು ಏನ್ ಬಾರಿ ಡಬಲ್ ಮಾತಾಡ್ತಾ ಇದ್ದೀರಾ? ಡಬಲಿ ಮಾತಾಡೋದು. ಯಾರಂತ ಗೊತ್ತಾಯ್ತಾ? ಮಡ್ಗು ಇನ್ನೊಂದು ಫೋನ್ ನಿಂತಾಗ ಹಾಕಿದ್ದದು ಯಾರ್ದು? ಇನ್ನೊಂದು. ಹಾ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ಒಂದು ವಿಡಿಯೋ ಮಾಡ್ಬೇಕಿತ್ತು, ಹಂಗಾಗಿ ಮತ್ತೆ ಸ್ಯಾರಿ ಹಾಕೊಂಡು ಬಂದಿದ್ದೆ. ಇವಾಗ ಒಂದು ಪಾರ್ಸಲ್ ಬಂದಿದೆ ಅಮೆಝಾನ್ದು. ಏನು ಗೊತ್ತಿಲ್ಲ ನನಗೂ. ಕೆಲವೊಂದಷ್ಟು ಆರ್ಡ್ರ್ ಮಾಡಿದ್ದೆ ಗೈಸ್ ಮನೆಗೆ, ಮತ್ತು ನಮ್ಮ ರೂಮ್ ಸ್ವಲ್ಪ ಅವಶ್ಯಕತೆ, ನೆಸೆಸರಿ ಎಸೆನ್ಷಿಯಲ್ಸ್ ಏನೇನು ಬೇಕಿತ್ತು ಅದೆಲ್ಲ. ನಾನೊಂದ್ಸ ಈ ಬಟ್ಟೆಗಳು ನಮ್ಮದು ಸಂಗಿದ್ದು ನೋಡಿ ಎಲ್ಲ ಹಿಂಗಿಟ್ಟಿದ್ದೀವಿ. ಸೊ ನನಗೆ ಬೇಜಾರಾಗ್ತಿರೋದು ಏನಂದರೆ ಮತ್ತೆ ಯಾವಾಗ ಹಾಕೊಳ್ಳೋದು ಇದನ್ನ ಅಂತ. ಅದಕ್ಕೆ ಇದನ್ನ ನಾನು ಯಾವ್ದಾದ್ರು ಸ್ವಲ್ಪ ದಿನ ಬಿಟ್ಟು ಯಾವ್ದಾದ್ರು ಇವೆಂಟ್ಸ್ಗೆ, ಚೆನ್ನಾಗಿರೋ ಇವೆಂಟ್ಸ್ಗೆ ಹಾಕೊಳ್ಳೋಣ ಅಂತ. ಇದು ನೀನು ಹಾಕೊಳಕ್ಕಾಗಲ್ಲ. ಬೇಡ, ನೀನು ಹಾಕೋ, ನನಗೇನು ಬೇಡ. ಟೈಟು ನನಗೆ ಅದು ಚೆನ್ನಾಗಿದೆ ಗೈಸ್ ಇದಂತೂ. ವಾವ್ ವಾವ್. ಈ ಥರ ಕಾಸ್ಟ್ಯೂಮ್ಸ್ ಬೇಕು ಅಂತಂದರೆ ದೇವಂಶ್ ಬೋಟಿಂಗ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವೆಲ್ಲ. ಅಷ್ಟೇ, ಇದರಲ್ಲಿ ಏನಿದೆ ಗೊತ್ತಾ? ಓ ಗುರು, ಈ ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಒಳಗೆ ಎಲ್ಲ ಬಾಕ್ಸ್ನ ಓಪನ್ ಮಾಡಿಬಿಡಿ, ಆಮೇಲೆ ತೋರಿಸ್ತೀನಿ. ಪ್ಲಾಂಟ್ಸ್, ಓಕೆ ತೋರಿಸಿ. ಪ್ಲಾಂಟ್ಸ್ ಮಾತ್ರ ಬಿಡ್ಬೇಡ ನೀನು. ಯಾವುದು ಜಾತ್ರೆ ಇಲ್ಲ ಅಲ್ವಾ? ಏನ ಆಯ್ತು ಗೈಸ್, ಆಯ್ತು ತಗೋ, ತೋರ್ಸು, ಕಾಣಿಸ್ತಿಲ್ಲ ಕ್ಲೀನಾಗಿ. ತಗೊಳ್ಳಿ ತಗೊಳ್ಳಿ. ಯಾವುದು ಜಾತ್ರೆ ಇಲ್ಲ? ನೋಡಿ ಹೆಂಗ್ ಕಾಣ್ತಾ ಇದೆ. ಅದು ನಾನೇ ಹಾಕಿರೋದು, ಇದು ನಾನೇ ಹಾಕಿರೋದು. ಹೆಂಗ್ ಕಾಣ್ತಾ ಇದೆ ಕಮೆಂಟ್ ಮಾಡಿ ಗೈಸ್. ಇವಾಗ ಗೈಸ್ ಫೋಟೋ ಮಾಡ್ಸಿದೀವಿ. ಇದು ಒಂದು ದಾರದ ಒಂದು ರಿಸೆಪ್ಷನ್, ಒಂದು ಬಿಗ್ ರೂಟ್ ಅದು. ಇದು 4 ಜನ ಇರೋದು ಹಾಕ್ತಿದೀನಿ. ಇದು ಒಂದು ರಿಪೀಟೆಡ್ ತಂದವ್ರೆ, ಪರವಾಗಿಲ್ಲ ಬಂತಣ್ಣ. ಅದಕ್ಕೆ ಹಾಕ್ಬಿಟ್ಟು ಹೇಗಿರುತ್ತೆ ಅಂತ ತೋರಿಸ್ತೀವಿ, ನೋಡೋಣ ಹೆಂಗ್ ಬರುತ್ತೆ. ಬಟ್ ಚೆನ್ನಾಗಿದೆ ಕ್ವಾಲಿಟಿ ಶೀಟ್. ನಾವಿವಾಗ ನಮ್ಮ ಚಂಪು ಗುಂಡನ್ ಸೇರಿಸ್ಕೊಳ್ಳಲ್ಲ, ಚಂಪು ಅಷ್ಟೇ. ಏನು ಡೆಂಟಲ್ ಡ್ರಾಪ್ಸ್ ಅಂದ್ರೆ ಅಲ್ಲೆಲ್ಲ ಎಲ್ಲೋ ಕಲರ್ ಆಗಿರುತ್ತೆ, ಬಾಯಿ ಸ್ಮೆಲ್ ಬರುತ್ತೆ ಅಲ್ವಾ, ಹಾಗಾಗಿ ಸೊ ಬ್ರಷ್ ತಗೊಂಡ್ರೆ ಇವ್ರು ಉಜ್ಜಿಸ್ಕೊಳ್ಳಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ಇವತ್ತು ಇವ್ರಿಗೆ ಶಾಪಿಂಗ್ ಮಾಡಕ್ ಹೋಗಿದ್ವಲ್ಲ, ಬೇಡ್ವಾ, ಆಗ ತಗೊಂಡ್ವಿ. 7 ಡ್ರಾಪ್ಸ್ ಹಾಕ್ಸ್ಬೇಕಂತ. ಯಾಕಪ್ಪ ಹಂಗೆ ಇಷ್ಟ ಬಾಯಿ ಸ್ಮೆಲ್ ಬರ್ಬೇಕಾ ನಿಮ್ದು? ನಾವು ತಡ್ಕೋಬೇಕಲ್ಲ ಇಲ್ಲಿ ಸ್ವಲ್ಪ ಆದ್ರೂ. ಅದೇನ್ ತಿಂದ್ರು ಏನ್ ಬಿಟ್ರು ಅಷ್ಟು ಸ್ಮೆಲ್ ಬರಲ್ಲ. ಅದೇ ನಮ್ದು 1 ದಿನ 2 ದಿನ ಅಲ್ಲೂಜ್ಲಿಲ್ಲ ಅಂದ್ರೆ ಹೆಂಗ್ ಸ್ಮೆಲ್ ಬರ್ತದೆ? ನಮ್ದು ಅನ್ಬೇಡ, ನಂದು ಅನು. ಓ ಇವ್ಳದ್ ಬರಲ್ಲ ನೋಡಿ ಗೈಸ್. ಇವಳು ಅಂದ್ಲು, ಇವ್ರದ್ದು ಕುಡಿತವನೆ, ಅದ್ ಬತ್ತಾನೆ ಇಲ್ಲ. ಬಾಯಿ ಕ್ಲೀನ್ ಆಗ್ಬೇಕು, ಹೋಗಲ್ಲ. ಏ ಬಾಯಿನ ಹಂಗಿಡ್ಕೋ. ಚಂಪು ಕುಡ್ಕೋತಾನೆ, ಅವ್ನು ಹಿಡ್ಕೊ ಹಂಗೆ. ಗುಡ್ ಬಾಯ್ ತಗೋಪ್ಪ, ಟೇಸ್ಟ್ ಆಗಿರ್ಬೇಕು. ಹೌದಾ? ಗಮ್ಮತ್ತೈತೆ, ಕುಡ್ಕೋ. ಅನ್ನ ಟೀ ಮಾಡಿದ್ದಾರೆ. ಯಾರ್ಯಾರಿಗೆ ಅಣ್ಣ ಮತಣ್ಣ? ಗುಂಡ ಅಣ್ಣ ಬಾಯಿಗೆ ಗುಂಡು ಹಿಡ್ಕೊ. ಅದೊಂದು ಸ್ಟೆಪ್ ನೀಟಾಗಿ ಮಾಡ್ಬಿಡು.